ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಏನು ನಡೀತಾ ಇದೆ, ಈ ನಡುವಲ್ಲೇ ಈಗ ಡಿಕೆ ಜಪ, ಅದು ಕೂಡ ಕೆಪಿಸಿಸಿ ವತಿಯಿಂದಲೇ ಒಂದು ವಿಡಿಯೋ. ಸಿಎಂ ಕುರ್ಚಿ ಕದನದ ಹೊತ್ತಲ್ಲೇ ಡಿಕೆ ಜಪ, ಕೆಪಿಸಿಸಿಯಿಂದ ಡಿಕೆಶಿ ವಿಡಿಯೋ ಒಂದು ವೈರಲ್ ಆಗಿದೆ. ಅಂದರೆ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿರುವ ವಿಡಿಯೋ ಒಂದು ವೈರಲ್ ಆಗಿದೆ. ಡಿಕೆ ಶಿವಕುಮಾರ್ ಕೇವಲ ಹೆಸರಲ್ಲ, ಅದೊಂದು ಬ್ರ್ಯಾಂಡ್ ಅಂತ ಕೆಪಿಸಿಸಿಯಿಂದ ಡಿ.ಸಿ.ಎಂ ರವರ ಡಿಕೆಶಿಯ ಗುಣಗಾನ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಸಿಎಂ ಕುರ್ಚಿ ಕಿತ್ತಾಟ ನಡೀತಾ ಇರೋ ಬೆನ್ನಲ್ಲೇ ಬಿಡುಗಡೆಯಾಗಿರುವ ವಿಡಿಯೋ, ಇದರ ಹಿನ್ನೆಲೆ ಏನು? ಮತ್ತು ಪಕ್ಷ ಸರ್ವಸಮ್ಮತವಾಗಿ ಒಪ್ಪಿ ಈ ವಿಡಿಯೋ ಬಿಡುಗಡೆ ಮಾಡಿರದ, ಅಥವಾ ಯಾರೋ ಕೆಲವರ ಹಿತಾಸಕ್ತಿಗೆ ಬಿಡುಗಡೆಯಾಗಿರ್ತಕ್ಕಂಥದ್ದ? ಆಂತರಿಕ ವಲಯದಲ್ಲಿ ಇದಕ್ಕೇನಾದರೂ ಮನಸ್ತಾಪಗಳು ಉಂಟಾಗಬಹುದಾ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ 1-2-3 ತಿಂಗಳಿಂದ ಕಾಂಗ್ರೆಸ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿಯ ವಿಡಿಯೋಗಳು ಹರಿದಾಡ್ತಾ ಇದೆ. ಅದು ಒಂದು ಟ್ರೆಂಡ್ ಸೆಟ್ ಮಾಡ್ಕೊಂಡಿರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದೇನೇ ಇರಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಡಿಯೋನು ಕೂಡ 1-2-3 ವಿಡಿಯೋ ಇದೇ ರೀತಿ ಬಂದಿತ್ತು. ಆದರೆ ಡಿ.ಕೆ ಶಿವಕುಮಾರ್ ಅವ್ರದ್ದು ಜಾಸ್ತಿ ವಿಡಿಯೋ ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರು ಅನ್ನೋ ಕಾರಣಕ್ಕೋಸ್ಕರವಾಗಿ ಬೇರೇನೋ ಗೊತ್ತಿಲ್ಲ. ಆದರೆ ಡಿ.ಕೆ ಶಿವಕುಮಾರ್ ಅವರ ಈ ರೀತಿಯ ವಿಡಿಯೋ ಹೊಸದೇನಲ್ಲ. ಆದರೆ ಪ್ರಮುಖವಾಗಿ ಈಗ ಪವರ್ ಶೇರ್ ಕಿತ್ತಾಟದಲ್ಲಿ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಡಿ.ಕೆ ಶಿವಕುಮಾರ್ ಅವ್ರನ್ನ ಉಲ್ಲೇಖಿಸಿ ಈ ರೀತಿಯ ವಿಡಿಯೋನ ರಿಲೀಸ್ ಮಾಡಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಏಕೆಂದರೆ ಪ್ರಮುಖವಾಗಿ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ನೋಡ್ಬೋದು. ಅಂದರೆ ಡಿ.ಕೆ ಶಿವಕುಮಾರ್ ಇದು ಕೇವಲ ಹೆಸರಲ್ಲ, ಬ್ರ್ಯಾಂಡ್ ಅಂತ, ಜೊತೆಗೆ ಟ್ರಬಲ್ ಶೂಟರು, ಜೊತೆಗೆ ನಿಜವಾದ ನಿಷ್ಠಾವಂತ ನಾಯಕ, ಈ ರೀತಿ ಇದನ್ನು ಕೊಟ್ಟುಕೊಂಡು ಆ ಒಂದು 14-15 ಸೆಕೆಂಡನ್ನು ವಿಡಿಯೋನ ಬಿಟ್ಟಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಹಜವಾಗಿಯೇ ಈ ರೀತಿ ಎಲ್ಲೋ ಒಂದು ಕಡೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿ ವಿಧಾನಸಭೆ ಅಧಿವೇಶನದ ದೊಡ್ಡ ಮಟ್ಟದ ಆಸಕ್ತಿಯನ್ನು ಕೂಡ ತೋರಿಸದೆ ಡಿ.ಕೆ ಶಿವಕುಮಾರ್ ಅವರ ನಡಾವಳಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈ ವಿಡಿಯೋ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಇದಕ್ಕೆ ಪಕ್ಷದ ಅಧಿಕೃತ ಮುದ್ರೆ ಇರಬೇಕು ಅನ್ನೋ ನಿಯಮಾವಳಿಗಳು ಏನು ಇರೋದಿಲ್ಲ. ಆದರೆ ಆಕ್ಷೇಪಗಳು ಇರಬಹುದು. ಯಾಕೆಂದರೆ ಅಧಿಕೃತ ಖಾತೆಯಲ್ಲೇ ಈ ರೀತಿಯ ವಿಡಿಯೋನ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಿ ವೈಭವೀಕರಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಹಾಗಾಗಿ ರಾಹುಲ್ ಗಾಂಧಿ ಅವರ ವಿಡಿಯೋನ ಇದೇ ರೀತಿ ಹಾಕಿ ಒಂದು 4-5 ದಿನಗಳ ಹಿಂದೆ ಬೇರೆ ರೀತಿಯಲ್ಲಿ ವೈಭವೀಕರಿಸಿರ್ತಕ್ಕಂಥ ವಿಡಿಯೋ ಕೂಡ ಇದೆ. ಅದಕ್ಕೆ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ವಲಯ ಬೇರೆ ರೀತಿ ಸಮರ್ಥನೆ ಮಾಡಿಕೊಳ್ತಾ ಇದೆ. ಹಾಗಾಗಿ ಇದನ್ನ ಅವರ ಪಕ್ಷದ ಆ ಒಂದು ಪ್ರಮುಖರೇ ಇದನ್ನ ಒಂದು ರೀತಿಯಲ್ಲಿ ಸ್ಪಷ್ಟೀಕರಣಗೊಳಿಸಬೇಕು. ಅಂದರೆ ಇದು ಎಲ್ಲ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಕಾರಣಕ್ಕೋಸ್ಕರವಾಗಿ ವೈಭವೀಕರಣ ಮಾಡಿರೋದು ಅಥವಾ ಬೇರೆ ಕಾರಣಗಳಿಗೋಸ್ಕರ ವೈಭವೀಕರಣ ಮಾಡೋರು ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಒಂದಂತೂ ಸತ್ಯ, ಒಬ್ಬ ಲೀಡರ್, ಯಾಕೆಂದರೆ ಈಗ ಜೋಡೆತ್ತು ಅಂತ ಹೋಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಒಬ್ಬ ಲೀಡರ್ನ ವೈಭವೀಕರಣ ಸಹಜವಾಗಿ ವಿರೋಧಿಗಳಿಗೆ ಅದು ಒಂದು ರೀತಿಯಲ್ಲಿ ಆಕ್ಷೇಪ ಆಗಿರ್ಬೋದು. ಅದನ್ನು ಯಾವ ಫೋರಮ್ನಲ್ಲಿ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ, ಯಾವ ರೀತಿ ಟೀಕೆ ಮಾಡ್ತಾರೆ, ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.